ಸೊ ಯಾರು ಪೇರೆಂಟ್ಸ್ಗೆ ಪ್ರಶ್ನೆ ತುಂಬ ಕೇಳ್ತಾ ಇರ್ತೀನಿ, ಏನು ಡಿಫ್ರೆನ್ಸು ನಮಗೆ ಪೇರೆಂಟ್ಸ್ಗೂ ಅಂದರೆ, ನೀವು ಹೇಳೋದನ್ನೇ ನಾವು ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಟ್ಯಾಟು. ಎಷ್ಟೊಂದು ಜನ ಮಕ್ಕಳಿಗೆ ಬೈತಾ ಇರ್ತೀರಾ, ಟ್ಯಾಟು ಹಾಕ್ಸ್ಕೊಂಬೇಡ, ಟ್ಯಾಟು ಹಾಕ್ಸ್ಕೊಂಬೇಡ, ಟ್ಯಾಟು ಹಾಕ್ಸ್ಕೊಂತೀಯ ಅಂತೆಲ್ಲ. ಅವ್ರಿಗೆ ಅದು ಅರ್ಥ ಆಗಲ್ಲ. ನಾವು ಸೆಮಿನಾರ್ಗೆ ಹೋದಾಗ ಸಿಂಪಲ್ ಆಗಿ ಹೇಳ್ತೀವಿ, ಇವತ್ತು ಈ ಶರ್ಟ್ ತೊಗೊಂತೀರಾ, ಮುಂದಿನ ವರ್ಷ ಶಾಪಿಂಗ್ ಹೋದ್ರೆ ಇದೇ ಶರ್ಟ್ ತೊಗೊಂತೀರಾ? ಇಲ್ಲ ಸರ್, ಟ್ರೆಂಡ್ ಚೇಂಜ್ ಆಗುತ್ತೆ, ಮತ್ತೆ ಟ್ಯಾಟು ಟ್ರೆಂಡು ಚೇಂಜ್ ಆಗುತ್ತಲ್ವಾ, ಹಾಕ್ಸ್ಕೊಬೇಡಿ ಅಂತೀವಿ. ಅಲ್ಲಿಗೆ ನಾಟುತ್ತೆ. ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ಮಕ್ಳಿಗೆ ಹೆಂಗೆ ಬುದ್ಧಿ ಹೇಳಬೇಕು ಅಂತ. ಇದು ನನ್ನ ರಿಯಲ್ ಲೈಫ್ ಎಕ್ಸಾಂಪಲ್ಲು. ಒಂದು ಚಿಕ್ಕ ರೀಲ್ ಮಾಡಿದ್ದೆ. ನಾನು ಓದಲ್ಲ, ಡಿಗ್ರಿ ಓದಿದ್ರೆ 3 ವರ್ಷ ವೇಸ್ಟು, ಸಿನಿಮಾ ಮಾಡ್ತೀನಿ ಅಂತ ಹೋರಾಡ್ತಿದ್ದಂತೆ. ಅವರು ಬಸವೇಶ್ವರನಗರ ಹತ್ರ ಇರೋ ಒಂದು ಶ್ರೀಮಂತ ಕುಟುಂಬ. ಅವ್ರು ಯಾವ ಥರ ಡ್ರಾಮಾ ಮಾಡಿದ್ದಾರೆ ಅಂದರೆ, ಅಪ್ಪ ಅಮ್ಮ ಸೀರೆ ಎಲ್ಲ ಕಟ್ಟಿ ನೇಣು ಹಾಕೊಂಡ್ಬಿಡ್ತೀನಿ ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಈ ಥರ ಎಲ್ಲ ಡ್ರಾಮಾ ಮಾಡಿಬಿಟ್ಟಿದ್ದಾರೆ. ಅವನು ಬಿಲ್ಕುಲ್ ಸತ್ರೆ ಸಾರಿ ನಾನು ಸಿನಿಮಾನೇ ಮಾಡೋದು ಅಂತ ಅಷ್ಟು ಉಲ್ಟಾ ಹೊಡೆದ್ಬಿಟ್ಟಿದ್ದಾನೆ ಹುಡುಗ. ನಾನೊಂದು ರೀಲ್ ಹಾಕಿದ್ದೆ, ನೀವೆಲ್ಲ ಎಷ್ಟನೇ ವಯಸ್ಸಿಗೆ ಸಾಯ್ತೀರಾ? ಒಂದು 70ಕ್ಕೆ ಸಾಯ್ತೀವಿ, 75ಕ್ಕೆ ಸಾಯ್ತೀವಿ. 3 ವರ್ಷ ಬೇಗ ಸತ್ರೆ ಚೇಂಜ್ ಆಗುತ್ತಾ? ಏನಿದೆ ಅಣ್ಣ 3 ವರ್ಷದಲ್ಲಿ, ಮತ್ತೆ ಮಾಡ್ಬಿಡಿ ಡಿಗ್ರಿ ಅಂತ. ಈ ವಿಡಿಯೋ ನೋಡ್ಕೊಂಡು ಅವನು ಚೇಂಜ್ ಆಗಿದೆ ಮನಸ್ಸು. ಸೊ ಕೆಲವು ಸಲ ನಾವು ಹಾರ್ಡಾಗಿ ಫೋರ್ಸಿಬಲ್ ಆಗಿ ಹೇಳೋಕ್ಕಿಂತ ಅರ್ಥ ಆಗೋ ಥರ, ನಾಟ ಥರ ಅವ್ರದ್ದು ಎಕ್ಸಾಂಪಲ್ಸ್ ರಿಲೇಟ್ ಮಾಡಿಕೊಂಡು ಹೇಳೋದು ತುಂಬ ಈಸಿಯರ್ ವೇ. ಇದೊಂದು ಶೇರ್ ಮಾಡ್ಬೇಕನ್ನಿಸ್ತು ಮಾಡಿದೆ. ಸೊ ಮತ್ತೆ ರಾಮಯ್ಯ, MS ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಅವ್ರದ್ದು ಹೆಲ್ತ್ ಕಾರ್ಡ್ ಇದೆ. ಹೆಲ್ತ್ ಕಾರ್ಡಲ್ಲಿ ಕಾಂಪಿಟೇಷನ್ ಆಡ್ಸೋಣ, ಲೇಡೀಸ್ಗೆಲ್ಲ ಆಡ್ಸೋಣ. ಯಾವ ಥರ ಕಾಂಪಿಟೇಷನ್ ಆಡಿಸ್ಬೋದು? ಸಲಹೆ ಇದ್ರು ಕೊಡಿ, ನನ್ನ ಹತ್ರ ತಲೆಯಲ್ಲಿ ಒಂದು 2 ಇದೆ. ಸೊ ಜೆಂಟ್ಸ್ ಕೊಡಿ ಸಲಹೆ. ಸರ್ ಏನು ಕಾಂಪಿಟೇಷನ್ ಆಡ್ಸೋಣ ಸರ್? ಅಲ್ಲ, ನಾನು ಆಡಿಸ್ತೀನಿ. ಏನು ಕಾಂಪಿಟೇಷನ್ ಆಡಿಸಿದ್ರೆ ಚೆನ್ನಾಗಿರುತ್ತೆ? ಸಲಹೆಗಳು ನೀವೇ ಆಡಿಸ್ತೀರಾ? ಬನ್ನಿ ಸರ್, ಬನ್ನಿ. ಎಸ್. ಸೊ ವಾಲಂಟಿಯರ್ ಹೆಂಗಸರು ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಹೆಲ್ತ್ ಕಾರ್ಡ್. ನದಿ ದಡ ಆಡಿಸ್ತಾರೆ, ಗೊತ್ತಲ್ಲ ನದಿ ದಡ ಗೇಮು? ಸಿಂಪಲ್, ಕೆಳಗಡೆ ಆಡ್ಸೋಣ, ಬಾರ್ಡರ್ ಇದೆ. ಬನ್ನಿಮ್ಮ ವಾಲಂಟಿಯರ್ಸ್. ಲೇಡೀಸ್ ಮಾತ್ರ, ಲೇಡೀಸ್ ಬನ್ನಿ ದಯವಿಟ್ಟು. ಯಾವ ಹೆಂಗಸರಿಗೆ ಗಂಡನ ಮೇಲೆ ಪ್ರೀತಿ ವಿಶ್ವಾಸ ಇದೆಯೋ ಅವರೆಲ್ಲ ಬನ್ನಿ. ಚಪ್ಪಾಳೆ ಬರಲಿ ಜೋರಾಗಿ. ಅವರು ಜನದ ಮುಂದೆ ಆದ್ರೂ ಪ್ರೀತಿ ತೋರಿಸಿ ಎದ್ದೋಗೆ. ಸರಿಮ್ಮ, ಚೆನ್ನಾಗಿದೆ, ಇಲ್ಲೇ ಆಡ್ಸೋಣ ಅಲ್ಲ? ಎಸ್. ಒಂದು ಡೆಮೋ ತೋರಿಸ್ತಾರೆ. ಸೊ ಹೇಳಿ, ಮಾಡಿಮ್ಮ, ನದಿ ಮಾಡಿ. ಯಾವ್ದು ನದಿ, ಯಾವ್ದು ದಡ? ದಡ ಮಾಡೋಣ, ಇದು ನದಿ ಅನ್ಕೊಳ್ಳಿ. ತೋರಿಸಿ ನದಿ. ಸೊ ನಾನು ದ ಅಂದ ತಕ್ಷಣ ನೀವು ಚೂರು ಎತ್ತಿದ್ರು ಸ್ಕ್ರೀನಿಂದ ಹೇಳ್ತೀನಿ. ಓಕೆ, ಸ್ವಲ್ಪ ಸ್ಪ್ರೆಡ್ ಆಗೋಣಮ್ಮ, ಸ್ಪ್ರೆಡ್ ಆಗೋಣ. ಎಡ್ಜ್ವರೆಗೂ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿ. ಮಾಡಿಸೋಣ, ಈ ಕಡೆ ಬನ್ನಿಮ್ಮ, ಸ್ವಲ್ಪ ಈ ಕಡೆ ಬನ್ನಿ, ಜಾಗ ಆಗಲಿ. ಓಕೆ. ಸೊ ಟಾಸ್ಕ್ ವೆರಿ ಸಿಂಪಲ್ಲು. ನೀವು ನಿಂತಿರೋದು ಇವಾಗ ದಡದಲ್ಲಿ, ಮುಂದೆ ಇರೋದು ನದಿ. ಓಕೆ. ಸೊ ಏನು ಔಟ್, ಯಾರು ಔಟ್ ಅಂದರೆ, ಸರ್ ಜಡ್ಜಸ್ ನೀವೇ. ಯಾರಾದರೂ ಹಿಂಗೆ ಅನ್ನೋದೆಲ್ಲ ಮಾಡ್ರೆ ನೀವು ನಂಗೆ ಹೇಳ್ಬೇಕು ಇವ್ರದ್ದು ಔಟು ಅಂತ. ದಯಾ ದಾಕ್ಷಿಣ್ಯ ಬೇಡ, ಆಯ್ತಾ? ಸೊ ನದಿ ದಡ ಎಲ್ಲರಿಗೂ ಗೊತ್ತು ಗೇಮು, ವೆರಿ ಸಿಂಪಲ್. ಆಣ. ಸೊ ಒಂದು ಡೆಮೋ ಮಾಡೋಣ ಫಸ್ಟು. ಓಕೆ. ನದಿ, ವೆರಿ ಗುಡ್. ದಡ ಆ ಥರ ಮಾಡ್ಬೇಕಮ್ಮ, ಮಾಡಿ ನೀವು ಒಂದ್ಸಲಿಮ್ಮ. ನದಿ ದಡ ಹಂಗೆ ಮಾಡ್ಬೇಕು. ನೀವು ಕ್ಯಾಟ್ ವಾಕ್ ಎಲ್ಲ ಮಾಡ್ಕೊಂಡು ಹಿಂಗೆಲ್ಲ ಸರಿಮ್ಮ. ಚಪ್ಪಲಿ ಬಿಚ್ಚಿ ಬೇಕಾರೆ, ಕಂಫರ್ಟಬಲ್ ಇರ್ತೀರ ಅಂದರೆ ಹಿಂದೆ ಇಟ್ಕೊಳ್ಳಿ. ಯಾರು ಗೆಲ್ತಾರೆ ಅನ್ಸುತ್ತೆ? ನೀವು ಗೆಲ್ತೀರಾ ಅನ್ಸುತ್ತಾ? ನಿಮಗೂ ಕಾನ್ಫಿಡೆನ್ಸ್ ಇದೆಯಾ? ಹೌದಾ? ಯಾರು ಯಜಮಾನ್ರುಗಳಿಗೆ ನಮ್ಮ ಮಂದಿ ಗೆಲ್ತಾರೆ ಅನ್ಸುತ್ತೆ ಹೇಳಿ? ಯಾರು? 3ನೇವರು ನಿಮ್ಮ ಯಜಮಾನ್ರಲ್ಲಿಮ್ಮ. ಸರ್ ಹ್ಯಾಂಡ್ ರೈಸ್ ಮಾಡಿ. ಗೆಲ್ತಾರೆ ಅನ್ಸುತ್ತಾ? ಯಾಕೆ ಗೆಲ್ತಾರೆ ಅನ್ಸುತ್ತೆ? ಕಾನ್ಫಿಡೆನ್ಸು. ಹೇಳಿದ ಮಾತು ಕರೆಕ್ಟಾಗಿ ಕೇಳ್ತಾರೆ. ಈ ಗೇಮಲ್ಲಿ ಯಾರು ಗೆಲ್ತಾರೋ ಅವ್ರವ್ರ ಗಂಡದ್ರ ಮಾತು ಕೇಳ್ತಾರೆ ಅಂತ ಅರ್ಥ. ಈ ಗೇಮಲ್ಲಿ ಯಾರು ಸೋಲ್ತಾರೋ ನನ್ನ ಗಂಡನ ಮಾತೇ ಕೇಳಲ್ಲ, ನಿನ್ನ ಮಾತೇನು ಕೇಳೋದು ಅಂತ ಅರ್ಥ. ಸರಿನಾ? ಓಕೆ, ರೆಡಿ? ಓಕೆ, ಟೈಮ್ ಶುರು ಆಗುತ್ತೆ. MS ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಹೆಲ್ತ್ ಕಾರ್ಡ್ಗೆಲ್ಲ ಸಮಯ ಶುರು ಆಯಿತು. ಓಕೆ, ದಡ ಬನ್ನಿಮ್ಮ. ಔಟ್. ಪಾಪ ಅವರೇ ಮೊದಲು ಬಂದಿದ್ದು. ಹತ್ರ ಬನ್ನಿ, ಹತ್ರ ಬನ್ನಿ. ಅಲ್ಲ, ಹತ್ರ ಬನ್ನಿ. ಎಸ್. ರೆಡಿನಾ? ಎಸ್, ಬನ್ನಿ. ದಡ. ಓಕೆ, ದಡ. ಸರಿ, ಇವಾಗ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ನದಿ, ದಡ. ಲೈನಾ ಮ್ಯಾಮ್? ಲೈನ್ ನೋಡ್ಕೊಳ್ಳಿ. ಲೈನಾ? ಟೇಪೇ ಲೈನು. ಓಕೆ, ಸರಿ, ನೀಟಾಗಿ ಮಾಡೋಣ. ಓಕೆ, ನದಿ, ದಡ. ನದಿ, ಜಂಪ್ ಮಾಡ್ಬೇಕಮ್ಮ, ಜಂಪ್ ಮಾಡಬೇಕು. ನದಿ ದಡ, ನದಿ ದಡ, ನದಿ
ನದಿ. ಕಷ್ಟ. ಆಕ್ಷನ್ ಇದ್ರೆ ಔಟಮ್ಮ. ಇಲ್ಲ ನೀವು ಹಿಂಗ್ ಮಾಡ್ರೆ ಔಟೆ. ಇದೊಂದು ಲಾಸ್ಟ್ ಚಾನ್ಸು. ಆಮೇಲೆ ಕೆಲವರು ಸ್ಲೋ ಹೋಗ್ತಾ ಇದ್ದೀರಾ, ಫಾಸ್ಟ್ ಹೋಗ್ಬೇಕು. ಯೋಚನೆ ಮಾಡಕ್ ಟೈಮ್ ಇರಬಾರ್ದು. ಓಕೆ, ದಡ ಔಟಮ್ಮ. ಈ ತರ ಮಾಡಿದ್ರೆ ಬನ್ನಿ ಬನ್ನಿಮ್ಮ ಬನ್ನಿ. ಗೇಮ್ ಮುಗಿಯಲ್ಲ ಇಲ್ಲ ಅಂದ್ರೆ. ಒಳ್ಳೆ ಪ್ರಯತ್ನ. ತಂದ್ರ ಯಾವ ಟೀಮ್ ನೀವು? ಅಲ್ಲಲ್ಲ, ಟೀಮ್ ನೇಮು ಟೀಮ್ ನಂಬರು. ಓಕೆ, ಇವ್ರು ಫಸ್ಟ್ ಬಂದ್ರು, 10 ಮಾರ್ಕ್ಸ್. ಮತ್ತೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬಂದು ದೇವರಾಜ್ ಸರ್ ಕೈಲಿ ಕೊಡಿ. ಯಾರು ಫಸ್ಟ್ ಬರ್ತಾರೆ 10 ಮಾರ್ಕ್ಸ್ ಕೊಡಿ ಸರ್. ಸೆಕೆಂಡ್ 8, 6 ಹಂಗೆ ಕೊಡಿ. ಓಕೆ, ಇವರೇ ದೇವರಾಜ್ ಸರ್ ಇಲ್ಲಿದ್ದಾರೆ ನೋಡಿ. ಹಾ, ಇದು ಮುಗಿಸ್ತೀನಿ. ಹೌದು, ಈ ಸಲ ಏನೂ ಇಲ್ಲಮ್ಮ. ಒಂಚೂರು ಮೂವ್ಮೆಂಟ್ ಮಾಡ್ರು ಔಟು. ದಡ ನದಿ. ಫಾಸ್ಟ್ ಮಾಡಬೇಕು. ನದಿ. ಬನ್ನಿಮ್ಮ. ನಿಮ್ಮ ಯಜಮಾನ್ರ ಹೆಸರಮ್ಮ? ಕೇಳದೇ ಇಲ್ಲ ಅನ್ಸುತ್ತೆ ಅವ್ರ ಮಾತು. ಬನ್ನಿಮ್ಮ, ಕೂತ್ಕೊಳ್ಳಿ. ಎಸ್, ರೆಡಿ? ಬಂದ್ಬಿಡಿಮ್ಮ. ಓಕೆ, ದಡ. ಅಮ್ಮ ಬೇಗ ಮಾಡಬೇಕು. ನದಿ, ದಡ. ನದಿ, ದಡ. ಜಂಪ್ ಮಾಡಬೇಕು. ನದಿ, ದಡ. ಜಂಪ್ ಜಂಪ್ ಮಾ. ದಡ. ಔಟ್ ಮಾ, ಔಟ್. ಓಕೆ, ಹತ್ರ ಬನ್ನಿಮ್ಮ, ಹತ್ರ ಬನ್ನಿ, ಹತ್ರ ಬನ್ನಿ. ಎಸ್, ಹತ್ರ ಬನ್ನಿ. ಎಸ್, ಓಕೆ. ದಡ, ದಡ. ಔಟ್ ಅಮ್ಮ, ಔಟ್ ಔಟ್. ಹತ್ರ ಬನ್ನಿ. ಓಕೆ, ನದಿ, ದಡ. ನದಿ, ದಡ. ನದಿ, 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 ದಡ. ದಡ. ಔಟಮ್ಮ. ಲಾಸ್ಟ್ ಔಟ. ಔಟ್. ಅವರೇ ಜಡ್ಜ್ಗಳು. ಅವರೇ ನಿಮ್ಮ ಮೇಲೆ ಏನು ಕೋಪ ಇಟ್ಕೊಂಡಿಲ್ಲಮ್ಮ. ಅವ್ರ ಬರೀ. ಓಕೆ, ಒಳ್ಳೆ ಪ್ರಯತ್ನ. ಇನ್ನ 1, 2, 3, 4, 5 ಜನ ಇದ್ದಾರೆ. ಕೊನೆ ಇಬ್ಬರಿಗೆ ನಾವು ಗಿಫ್ಟ್ಸ್ ಕೊಡ್ತೀವಿ. ಎಸ್, ದಡ. ಬನ್ನಿ. ದಡ, ನದಿ, ನದಿ, ದಡ. ನದಿ, ಬೇಗ ಮಾಡಬೇಕು. ದಡ. ನದಿ, ದಡ. ನದಿ, ದಡ. ನದಿ, ದಡ. ನದಿ, ದಡ. ನದಿ, ದಡ. ನದಿ, ದಡ. ದಡ. ಯೆಲ್ಲೋ ಕಲರ್ ಔಟ್. ಅವರು ಒಂದು ಸ್ಟೆಪ್, ಒಂದು ಕೌಂಟ್ ಹಿಂದೆ ಇದ್ರಿ ನೀವು. ಎಸ್, 4 ಜನ ಇದ್ದಾರೆ. ಚಿಕ್ಕದಾಗಿ ನಿಮ್ಮ ಯಜಮಾನ್ ಹೆಸರು ಹೇಳಿ. ಶ್ರೀನಿವಾಸ್. ಐ ಲವ್ ಯು ಶ್ರೀನಿವಾಸ್ ಅಂತ ಹೇಳಿ. ಐ ಲವ್ ಯು ಟು. ಅಲ್ಲಮ್ಮ, ರಾಘವೇಂದ್ರ. ಅಲ್ಲ, ಐ ಲವ್ ಯು ರಾಘವೇಂದ್ರ. ಐ ಲವ್ ಯು ರಾಘವೇಂದ್ರ. ಸಂದೀಪ್. ಐ ಲವ್ ಯು. ಐ ಲವ್ ಯು ವೆಂಕಟೇಶ್. ಓಕೆ, ರೆಡಿ. ನದಿ, ದಡ. ನದಿ, ದಡ. ದಡ. ಇಲ್ಲ ಇಲ್ಲ, ಸ್ವಲ್ಪ. ಇಟ್ಸ್ ಓಕೆ. ದಡ. ನದಿ, ದಡ. ನದಿ, ದಡ. ನದಿ, ದಡ. 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 ನದಿ, ದಡ. ನದಿ, ದಡ. ನದಿ. ಲೇಟ್ ಮಾಡ್ರ ಔಟಮ್ಮ. ದಡ. ನದಿ, ನದಿ. ದಡ. ನದಿ, ದಡ. ನದಿ, ದಡ. 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 ಔಟಮ್ಮ, ಔಟ್. ಓಕೆ, ಇಬ್ರು ಫೈನಲಿಸ್ಟ್ ಇದ್ದಾರೆ. ಅಮ್ಮ ಇಲ್ಲೇ ರೀ, ನೀವು ಇಲ್ಲೇ ರೀ. ಇವರಿಬ್ರು ವಿನ್ನಿಂಗ್ ಮಾಡೋಣ. ಓಕೆ, ನದಿ, ನದಿ. ಓಕೆ, ವೆರಿ ಗುಡ್. ಬನ್ನಿಮ್ಮ, ನಿಂತ್ಕೊಳ್ಳಿ. ನೀವು ಬನ್ನಿಮ್ಮ. ಸರ್, MS ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಕಡೆಯಿಂದ ವಿನ್ನರ್ಗೆ ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದೀವಿ. ಫ್ರೀ ಹೆಲ್ತ್ ಚೆಕಪ್. ಮತ್ತೆ ಮೇಲ್ ಕಡೆಯಿಂದ
ಇನ್ನ ರನ್ನರ್ಸ್ ಇಬ್ಬರಿಗೆ ಮೇಲ್ಕೋಟೆ ಪುಳಿಯೋಗರೆ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಮೇಡಮ್ಗಂತೂ ಕೊಡ್ಲೇಬೇಕು. ಥ್ಯಾಂಕ್ ಯು ಸರ್. ಇದು ಕ್ವಾಲಿಫೈಯಿಂಗ್ ರೌಂಡು ಆಯ್ತಾ? ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಇಷ್ಟೇ, ನಾನು ನನ್ನ ಹೆಂಡತಿಯನ್ನು ಏಕೆ ಪ್ರೀತಿಸುತ್ತೇನೆ? ಅವ್ರ ಹೆಸರು ಹೇಳ್ಬಿಟ್ಟು ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು ನೀವು. ಈಗ ನಿಮ್ಮ ಹೆಸರು, ನಿಮ್ಮ ಹೆಂಡತಿ ಹೆಸರು ಒಂದು XYZ ಅನ್ಕೊಳ್ಳೋಣ. XYZ, ನಾನಿನ್ನ ಪ್ರೀತಿಸೋ ಕಾರಣ ಡ್ಯಾಶ್. ಓಕೆ? ಪಾಪ ಅವ್ರು ಫಸ್ಟ್ ಟರ್ನ್ ಬಂದ್ಬಿಡ್ತು, ಎಲ್ಲರೂ ಹೇಳಿದ್ರೆ ಅಂದಾಜಲ್ಲಿ ಹೇಳಿರೋರು ಅವರು. ಮೊದಲನೇ ಟರ್ನೇ ಅವ್ರಿಗೆ ಬಂದಿದ್ರಿಂದ. ಸರ್ ಇದರ ನಿಮ್ಮ ಹೆಂಡತಿ ಇದಾರಾ? ಬಂದಿಲ್ಲ, ಟಿವಿಯಲ್ಲಿ ನೋಡ್ತಾರೆ. ಹೇಳಿ ಸರ್. ಒಂದೇ ವಿಷಯಕ್ಕೆ ಅಂತ ಹೇಳಕ್ಕಾಗಲ್ಲ, ಅದು ಒಂದು ಹೇಳ್ಬೋದು. ಅಲ್ಲ, ಟಾಪ್ ರೀಸನ್ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಅಡಿಗೆ ಚೆನ್ನಾಗಿ ಮಾಡ್ತಾಳೆ ಅಂತ ನಾನು ನನ್ನ ಹೆಂಡತಿಯನ್ನು ಪ್ರೀತಿಸುತ್ತೇನೆ. ನೈ ಸರ್, ಅವ್ರ ಹೆಸರು ಸಮೇತ ಹೇಳ್ಬೇಕು ನೆಕ್ಸ್ಟ್ ಇಂದ. ಯಶೋಧ ಅವ್ರನ್ನ. ಎಸ್ ಸರ್, ನೆಕ್ಸ್ಟ್ ನೀವು. 90% ಅಡಿಗೆನೇ ಬರದ ಅಂತ. ನಮ್ಮ ಹೆಂಡತಿ ಹೆಸರು ಕವಿತಾ ಅಂತ. ಹಾ, ಅಕ್ಷಯ ತೃತೀಯಗೆ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಟ್ರೆ ಅವ್ರು ಖುಷಿಯಾಗಿರ್ತಾರೆ, ನಮಗೂ ಒಂಥರ ಖುಷಿಯಾಗಿರುತ್ತೆ. ಅಲ್ಲ ಸರ್, ನೀವು ಅವ್ರನ್ನ ಯಾಕೆ ಪ್ರೀತಿಸ್ತೀರಾ ಅಂತ. ನೀವ್ ಯಾಕೋ ಖುಷಿ ಕಾಣಿಸ್ತಾ ಇಲ್ಲ ನಿಮ್ಮಲ್ಲಿ. ಅಕ್ಷಯ ತೃತೀಯ ಗಿಫ್ಟ್ ಕೊಟ್ಟು ಖುಷಿ ಪಡೋ ಗಂಡನಂತೂ ನಾವು ನೋಡಿರಪ್ಪ. ಡೈಲಿ ನಮ್ಮ ಮನೆಗೆ ನನಗೆ ತೃಪ್ತಿ ಆಗಂತದ ಅಡಿಗೆ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ಪ್ರೀತಿಸ್ತೀವಿ. ಎಸ್, ನೈಸ್ ನೈಸ್. ನೆಕ್ಸ್ಟ್, ನಾನು ಆಕ್ಚುಲಿ ರೀಸೆಂಟ್ ಆಗಿ ಯಾರೋ ಗಂಡಸ್ರು ಹೇಳೋದು ನೋಡ್ರೆ, ಇದು ಯಾವ್ದಾವ್ದು ಅಕ್ಷಯ ತೃತೀಯ ತಂದ್ಬಿಟ್ಟು ಇಲ್ದಿರೋ ಬಜೆಟ್ಗಳೆಲ್ಲ ಹಾಕ್ತಾರೆ ನಮ್ಮ ತಲೆಗೆ ಅಂತ. ಹಾ, ಎಸ್ ಸರ್. ಮಿಸ್ಸಸ್ ಸುದೀಪ. ದೀಪಾ. ಅಡುಗೆ ಚೆನ್ನಾಗಿ ಮಾಡ್ತಾರೆ, ಹಂಗಾಗಿ ಖುಷಿ ಆಗುತ್ತೆ. ಓಕೆ, ಹಾ, ನೆಕ್ಸ್ಟ್ ಇಂದ ಅಡುಗೆ ಬಿಟ್ಟು ಹೇಳ್ಬೇಕು ಸರ್, ಬೇರೆ ಹೇಳ್ಬೇಕು. ಓಕೆ ಸರ್. I love her because she loves me very much. ವೆರಿ ಗುಡ್. ನಮ್ಗೆ ಏನು ಕೊಡ್ತಾರೆ ಅದು ವಾಪಸ್ ಕೊಡ್ತೀವಿ ನಾವು ಅಂತ. ಥ್ಯಾಂಕ್ ಯು ಸರ್. ನನ್ನ ಮಿಸಸ್ ಹೆಸರು ರೇಷ್ಮಾ. ಹಾ, ಅವಳು ಪ್ರತಿಯೊಂದು ಹಂತದಲ್ಲೂ ಕಷ್ಟ ಸುಖದಲ್ಲಿ ಸಮಬಾಳ್ವೆಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ಪ್ರತಿಯೊಂದು ಸ್ವಲ್ಪನೇ ಹೆಲ್ತ್ ಹಾಳಾಗಲಿ ಏನೋ ಆಗಲಿ ಅದಕ್ಕೆ ಸ್ಪಂದಿಸಿ, ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಅವಳು ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಏನಾಗಲಿ ನನ್ನ ಜೊತೆಯಲ್ಲಿ ಇದ್ದು ಸಹಕಾರ ಮಾಡ್ತಾಳೆ. ಅದಕ್ಕೆ ನಾನು ಹೆಂಡತಿಯನ್ನ ತುಂಬಾ ಪ್ರೀತಿಸ್ತೀನಿ. ನನ್ನ ಹೆಂಡತಿ ಸರ್, ನನ್ನ ಹೆಂಡತಿಯನ್ನು ಪ್ರೀತಿಸ್ತೀನಿ. ನೀವು ಜನರಲ್ ಆಗಿ ಹೇಳ್ಬಿಟ್ರಲ್ಲ. ಓಕೆ, ನನ್ನ ಹೆಂಡತಿಯನ್ನ ತುಂಬಾ ಪ್ರೀತಿಸ್ತೀನಿ. ಓಕೆ, ಇದಾರ ಇಲ್ಲಿ? ಇಲ್ಲಿ ಬಂದಿಲ್ಲ, ನೀವು ಇಲ್ಲಿ ಬಂದಿಲ್ವಾ? ಆಚೆ ಕಡೆ ಇದ್ದಾರೆ. ಆಚೆ ಕಡೆ ಇದ್ದಾರೆ. ಓಕೆ, ದಯವಿಟ್ಟು ಹೇಳಿ, ನಮ್ಮ ಹೆಂಡತಿನ ಯಾಕೆ ಪ್ರೀತಿಸ್ತೀನಿ? ನನ್ನ ಹೆಸರು ಮುರುಗೇಶ್ ಅಂತ. ಹಾಂ ಸರ್. ನಾನು ಇಲ್ಲದ್ರೆ ನಮ್ಮ ಮನೆ ಎಲ್ಲಿಗೂ ಹೋಗೋಕೆ ಇಷ್ಟ ಬೀಳಲ್ಲ. ನಾನು ಇರಲೇಬೇಕು, ಎಲ್ಲಿಗೆ ಹೋಗ್ಬೇಕಾದ್ರು ನಾನು ಇರಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವ್ರನ್ನ ತುಂಬಾ ಪ್ರೀತಿಸ್ತೀನಿ ಸರ್. ನೈಸ್ ಸರ್, ಒಳ್ಳೆ ಉತ್ತರ. ನೆಕ್ಸ್ಟ್. ನಮ್ಮ ಮಿಸ್ಸಸ್ ಹೆಸರು ಮಮತಾ. ನಮಗೋಸ್ಕರ ಅವ್ರ ತಾಯಿ ಮನೆನೆಲ್ಲ ಬಿಟ್ಟು ನಮಗೋಸ್ಕರ ನಮ್ಮ ಜೊತೆನೇ ಇರ್ತಾರೆ. ಅವ್ರು ಇರೋವರೆಗೂ ಸಮೇತ ಸಂತೋಷವಾಗಿ ಇರೋದೇ ನಮ್ಮ ಒಂದು ದೇಹ. ಖಂಡಿತ. ನಿರ್ಮಲಾ ನನ್ನ ಮಡದಿ ಹೆಸರು. ನಮ್ಮ ಸರ್ವಸ್ವ, ನಮ್ಮ ಅರ್ಧಾಂಗಿ. ಅವರು ಶರ್ಟ್ ಆದರೆ ನನ್ನ ಪ್ಯಾಂಟು, ನನ್ನ ಪ್ಯಾಂಟ್ ಆದರೆ ಅವ್ರ ಶರ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೊಂದೆರಡು ಉದಾಹರಣೆ ಕೊಡಿ, ಚೆನ್ನಾಗಿದೆ. ಬೇಡ. ಓಕೆ ಸರ್, ನೆಕ್ಸ್ಟ್. ಸರ್, ನನ್ನ ಹೆಸರು ಪ್ರಸಾದ್ ಅಂತ. ಹಾಂ ಸರ್. ನಮ್ಮ ಮನೆಯವಳ ಹೆಸರು ಶೈಲಾ ಅಂತ. ನನ್ನ ಸರ್ವಸ್ವ, ನನ್ನ ಎಲ್ಲಾನು ಅವಳೆ. ಮತ್ತೆ ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಬೇಕು ಅಂದ್ರೆ ನನ್ನ ಸ್ಟ್ರೆಂತ್ ಅವಳೆ. ಅದಕ್ಕಾಗಿ ನಾನು ಅವಳನ್ನ ಹೆಚ್ಚು ಪ್ರೀತಿಸ್ತಾ ಇದ್ದೇನೆ. ತುಂಬಾ ಉತ್ತಮವಾದ ಉತ್ತರ. ಚಪ್ಪಾಳೆ ಬರಲಿ ಜೋರಾಗಿ. ಚಪ್ಪಾಳೆ ತಟ್ಟಿ. ಏಕೆ ಈ ಹೆಂಗಸರು ರಿಯಾಕ್ಷನ್ ಹೆಂಗಿದ್ರೆ ಸುಮ್ಮನೆ ಹೇಳ್ತಾರೆ, ನಮಗ್ ಗೊತ್ತಿಲ್ವಾ ಅನ್ನೋ ತರ. ಅವರಲ್ಲಿ ಆನೆಸ್ಟಿ ಇದೆ, ಅವ್ರು ಹೇಳೋದ್ರಲ್ಲಿ ಆನೆಸ್ಟಿ ಇದೆ. ನಿಮ್ಮ ರಿಯಾಕ್ಷನ್ ಅಲ್ಲಿ ಸುಮ್ಮನೆ ಇಲ್ಲ ಬಿಡ್ತೀವ ಮನೆ ಬಂದ್ಮೇಲೆ. ರಿಯಾಲಿಟಿ ಬೇರೆ ಇರುತ್ತೆ ನೋಡಿ, ಹೇಳ್ತಾ ಇದ್ದಾರೆ. ಎಸ್ ಸರ್, ನೆಕ್ಸ್ಟ್. ನಮ್ಮ ಹೆಸರು ಕುಮಾರ್ ಅಂತ. ರೂಪಾಶ್ರೀ ಅಂತ ಹೆಸರು, ಹೆಂಗಸರು. ಅವ್ರು ನೋಡಿದ್ರೆ ನಮಗೆ ಬಹಳ ಪ್ರೀತಿ ಬರ್ತದೆ. ಇದು ಬೇಕು ಸರ್. ಅಂದ್ರೆ ನಾನು ಬೇರೆ ಹೆಂಡತಿಯನ್ನೆಲ್ಲ ನೋಡಲ್ವ, ಅದರಿಂದ ಅವಳು ನನ್ನನ್ನು ಇದು ಯಾಕೆ ಹೈಲೈಟ್ ಮಾಡಿ ನೀವೇ ಕುಂಬಳಿಕಾಯಿ ಕಳ್ಳ ಅಂದ್ರೆ ನಾನು ಬೇರೆ ಯಾರ ಹೆಂಡತಿನೂ ನೋಡಲ್ಲ, ನನ್ನ ಹೆಂಡತಿನ ಮಾತ್ರ ನೋಡೋದ್ರಿಂದ ನಂಗೆ ಪ್ರೀತಿ. ನನ್ನ ಹೆಸರು ರಾಘವೇಂದ್ರ. ವೈಫ್ ಹೆಸರು ಗುಣಶೀಲ. ಅವಳು ತುಂಬಾ ಸ್ಮಾರ್ಟ್, ಇಂಟೆಲಿಜೆಂಟ್. ಮನೆಯಲ್ಲೆಲ್ಲ ಅವಳೆ ಕೆಲಸ ಮಾಡ್ಬೋದಾಳೆ, ಅದಕ್ಕೆ. ನೈಸ್ ಸರ್. ನನ್ನ ಹೆಸರು ಸರ್, ಕಾಲ್ ನೋವು ಇದೆಯಾ? ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಸರ್. ಹಾಂ ಸರ್. ರೇಖಾ ಅಂತೇಳಿ. ಒಟ್ಟು ಹೋಗ್ಬೇಕು ಅಂದ್ರೆ ಇದು ಬಡ್ಜೆಟ್ ಸೇವಿಂಗ್ ಡೈಲಾಗ್ ಇದು. ಅದಾದ್ಮೇಲೆ ಎಲ್ಲಾರು ಹೊರಗಡೆ ಹೋಗ್ಬೇಕು ಅಂದ್ರೆ ಇವತ್ತು ಲೇಡಿ ಸಿಕ್ಕಿದೆ ಅಂದ್ರೆ ಗಂಡ ಬರ್ದಿದ್ರೆ ಸಾಕು, ಒಳ
ಇರಲೇಬೇಕು ಜೊತೆಲಿ. ಸೊ ಇದು ನನ್ನ ಹೆಂಡತಿಗೆ ತುಂಬಾ ಇಷ್ಟವಾದಂತ ಇದು. ಹೌದು. ಸೊ ಅದಕ್ಕೋಸ್ಕರ ಪ್ರೀತಿಸ್ತೀನಿ. ಚೆನ್ನಾಗಿದೆ ಸರ್, ನೀವು ಹೇಳಿ ತುಂಬಾ ಚೆನ್ನಾಗಿದೆ. ಎಸ್ ಸರ್. ನಮಸ್ಕಾರ ಸರ್, ನಾನು sir. ಮಲ್ಲಿಕಾರ್ಜುನ್ ಮಸ್ಕಿ ಅಂತ. ಹಾ ಸರ್. ನನ್ನ ಹೆಂಡತಿ ಹೆಸರು ಸುನೀತಾ ಮಸ್ಕಿ. ಹಾ. ಅವಳು ನನ್ನ ತುಂಬಾ ಕೇರ್ ಮಾಡ್ತಾರೆ ಸರ್. ಹಾ. ಮತ್ತೆ ನಮ್ ಬಿಟ್ಟು ಇರೋದೇ ಇಲ್ಲ. ನಮ್ ಬಿಟ್ಟು ತವ್ರ ಮನೆಗೆ ಹೋಗಲ್ಲ ಸರ್. ತವ್ರ ಮನೆಗೆ ಹೋಗ್ಬೇಕು, ನಾನು ಹೋಗ್ಬೇಕು. ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಸರ್. ಅಷ್ಟು ಇದು ಕೇರ್ ಅಲ್ಲ, ಇದು ಅಷ್ಟು ಲವ್. ಕೇರ್ಫುಲ್ ಇದು. ಇಲ್ಲ 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 ಇಲ್ಲ, ಕೇರ್ಗೆ ಪಾಸಿಟಿವ್ ಥಿಂಕ್ ಸರ್. ಇದು ಕೇರ್ಫುಲ್ ಆಗಿದ್ದಾರೆ ಅಷ್ಟೇ ಅವರು. ಸರ್ ಸರ್, ನನ್ನ ಹೆಂಡತಿಗೋಸ್ಕರ ಒಂದು ಹಾಡು ಆಡ್ಬೋದು ಸರ್? ಅಯ್ಯೋ, ಹಾಡಿ ಖಂಡಿತ. ಎಲ್ಲಿದ್ದಾರೆ ನಿಮ್ಮ ಹೆಂಡತಿ? ಇದಾರೆ ಸರ್, ಅಲ್ಲಿವರು. ಎಲ್ಲಿಮ್ಮ? ನಿಜ ಅಮ್ಮ, ಕೇರ್ಫುಲ್ ಅದು. ಎಲ್ಲಿ ನನ್ನ ತವ್ರ ಮನೆಗೆ ಹೋಗ್ಬಿಟ್ರೆ ಅಂತೇನಿಲ್ಲ. ಇಲ್ಲ, ಹಾಡಿ ಸರ್, ಹಾಡಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಪ್ರೇಮದ ಮಾತಿಂದ ಪ್ರೀತಿಯ ಜೇನಿಂದ ತುಂಬಿತು ಆನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಥ್ಯಾಂಕ್ ಯು ಸುನೀತಾ. ಅಮ್ಮ, ತುಂಬಾ ಜನ ಗಂಡಸರು ಪ್ರೀತಿ ವ್ಯಕ್ತಪಡಿಸಲ್ಲ. ನಿಮ್ಮ ಯಜಮಾನರು ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಏನ್ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ. ಯಾವಾಗ್ಲೂ ಹಿಂಗೆ ನಮ್ಮ ಮನೇಲಿ ಹಾಡು ಹೇಳ್ತಾ ಇರ್ತಾರ? ಹಾ, ಆಡ್ತಾರೆ ಯಾವಾಗ್ಲೂ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುನೀತಾ. ಸೊ ಓಕೆ ಸರ್, ಸ್ಟಾರ್ಟ್ ಮಾಡೋಣ, ಶುರು ಮಾಡೋಣ ಗೇಮು. ರೆಡಿ ಸರ್? ರೆಡಿನಾ? ಎಲ್ಲ ನೆನ್ಸ್ಕೊಳ್ಳಿ, ಎಲ್ಲ ಹೆಂಗ್ತಿದ್ದಾರೆ ನೆನ್ಸ್ಕೊಳ್ಳಿ. ಮೈಕ್ ಇಸ್ಕೊಳ್ಳಿ. ಎಸ್ ಸರ್, ಸ್ಟಾರ್ಟ್ ಸರ್. ನೀವು ನಿಂತಿರೋದು ದಡ, ಮುಂದೆ ಇರೋದು ನದಿ. ಕರೆಕ್ಟ್ ಅಲ್ಲ? ಅಂಪೈರ್, ಎಲ್ಲರೂ ಅಂಪೈರ್ಸೆ. ಯಾರಾದ್ರೂ ಒಬ್ರು ಮೂವ್ ಮಾಡ್ರೆ ನೀವು ದಯವಿಟ್ಟು ಪಾಯಿಂಟ್ ಔಟ್ ಮಾಡಿ ಅವ್ರು ರಾಂಗ್ ಔಟ್ ಆದ್ರು ಅಂತ ಅವ್ರನ್ನ ಎಲಿಮಿನೇಟ್ ಮಾಡಿ. ಓಕೆ, ಸೊ ಎಲ್ಲರೂ ಜಡ್ಜಸ್ಸೆ. ರೆಡಿ? ನೀವು ನಿಂತಿರೋದು ದಡ, ನೀವು ಬರ್ತಾ ಇರೋದು ನದಿ. ಈಗ ದಡದಲ್ಲಿದ್ದೀರಾ, ನದಿ ಬೇಗ ಬರ್ಬೇಕು ಸರ್. ದಡ, ನದಿ, ದಡ, ನದಿ, ದಡ. ಚಪ್ಪಲಿ ಬಿಟ್ಬಿಡಿ, ಕಂಫರ್ಟ್ ನೋಡ್ಕೊಳ್ಳಿ. ರೆಡಿ ಸರ್? ದಡ, ದಡ, ನದಿ, ದಡ, ನದಿ, ದಡ, ದಡ. ಅಣ್ಣ ಔಟ್ ಅಷ್ಟೇ. ಮೂವ್ಮೆಂಟ್ ಕೊಟ್ರೆ ಔಟ್. ಹಂಗಲ್ಲ ಅಣ್ಣ, ಮೂವ್ಮೆಂಟ್ ಕೊಟ್ರೆ ಔಟ್. ಇಬ್ರು ಔಟ್. ನೀವು ನಿಮ್ಮ ಪಕ್ಕದಲ್ಲಿರೋರು. ಚಪ್ಪಾಳೆ ಬರಲಿ, ಒಳ್ಳೆ ಪ್ರಯತ್ನ. ಗ್ಯಾಪ್ ಕ್ಲೋಸ್ ಮಾಡಿ. ಎಸ್, ಓಕೆ. ದಡ, ನದಿ, ನದಿ, ಒಳ್ಳೆ ಪ್ರಯತ್ನ. ಎಸ್, ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಕೂತ್ಕೋಬೇಕಪ್ಪ, ಜಾಗ ಮಾಡ್ಕೊಡಿ ಬೇರೆ. ಓಕೆ, ಇಲ್ಲಿ ಪರವಾಗಿಲ್ಲ. ಓಕೆ, ನೈಸ್. ದಡ, ದಡ. ಯಾರೋ ಚೆಕ್ ಮಾಡಿದ್ರು, ನನಗೆ ಕಾಣಿಸಿಲ್ಲ. ವೈಟ್ ಶರ್ಟ್ ಅವರ ಸರ್? ಅವ್ರು ನೀವು ಶೇಕ್ ಮಾಡಿದ್ರಂತೆ. ಕ್ಯಾಪ್ ಕ್ಲೋಸ್ ಮಾಡಿ. ಈಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ. ನೀವು ನಿಂತಿರೋದು ನದಿ, ಬರ ದಡ. ಓಕೆನಾ? ನೀವು ನಿಂತಿರೋದು ನದಿ, ಮುಂದೆ ಇರೋದು ದಡ. ಚೇಂಜ್ ಇವ ಉಲ್ಟಾ. ಓಕೆನಾ? ದಡ, ದಡ, ನದಿ, ನದಿ, ದಡ, ನದಿ. ಯಾವ್ದು ನದಿ? ಯಾವುದು? ಇಷ್ಟು ಜನ ಒಟ್ಟು. ರಿಪೀಟ್ ಯಾಕೆ? ಆಯ್ತು, ಮಾಡೋಣ. ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಈ ಸಲ ಕರೆಕ್ಟಾಗಿ ಆಡಿ. ಈಗ ನಿಂತಿರೋದು ನೀವು ನದಿ, ಚೇಂಜ್ ಮಾಡಿದ್ವಿ. ಆಕ್ಚುಲಿ ಇಬ್ಬರೇ ವಿನ್, ಎಲ್ಲ ಉಂಟು. ನೀವು ನಿಂತಿರೋದು ನದಿ. ಬನ್ನಿ, ದಡ, ದಡ, ನದಿ, ನದಿ,
ನದಿ ದಡ ನದಿ ದಡ ನದಿ ದಡ. ನೀವು ವಾಲಂಟಿಯರ್ ಆಗಿ ಯಾರು ಹೊಟ್ಟಲ್ಲ, ವಾಲಂಟಿಯರ್ ಆಗಿ ಹೋಗಿ. ಓಕೆ, ಹತ್ರ ಬನ್ನಿ ಸರ್, ಒಟ್ಟಿಗೆ ನಿಂತ್ಕೊಳ್ಳಿ, ಹತ್ರ ಬನ್ನಿ. ಓಕೆ ಸರ್, ಸರ್ ಇವಾಗ ಫಸ್ಟ್ ಗೇಮು ನೀವು ನಿಂತಿರೋದು ದಡ. ಸರ್ ಅಲ್ಲಲ್ಲ, ಮಧ್ಯ ಏನ್ ಬೇರೆ ಏನೋ ಟಾಸ್ಕ್ ಕೊಡ್ಬೇಕಷ್ಟೇ. ಓಕೆ, ಅವರೇ ನಮ್ ತಪ್ಪಂತ ಅವರೇ ಬಿಟ್ಟು ಒಂದು ಕೌಂಟ್ ಫಾಸ್ಟ್ ಆಗಿದೆ. ಆಡಿ ಸರ್, ನೀವು ನಿಂತಿರೋ ದಡ ಸರ್. ಇವಾಗ ಇದು ದಡ ನದಿ ದಡ ನದಿ ದಡ ನದಿ ದಡ ನದಿ ದಡ. ಇವಾಗ ಉಲ್ಟಾ ಸರ್, ನೀವು ನಿಂತಿರೋದು ನದಿ ಸರ್, ಮುಂದೆ ಬರೋ ದಡ ಸರ್. ದಡ ನದಿ ದಡಿ. ಓಕೆ, ಹತ್ರ ಹೋಗಿ ಸರ್. ನದಿ ದಡ ನದಿ, ಬೇಗ ಮಾಡ್ಬೇಕು ಸರ್. ದಡ ನದಿ ದಡ ನದಿ ದಡ ನದಿ ದಡ. ಕರೆಕ್ಟಾಗಿ ಬಂದು ಔಟು, ನೀವು ಔಟು ಸರ್. ಓಕೆ ಇರಿ ಸರ್, ನೀವಿರಲಿಲ್ಲ. ನೆಕ್ಸ್ಟ್ ಇನ್ನಿಬ್ರಿದ್ರೆ ವಿನಾಲ್ಸು ಸರ್. ಇವಾಗ ನಿಂತಿರೋದು ನೀವು ನದಿ ಸರ್. ದಡ ಹೋಗೋಣ. ದಡ ನದಿ ದಡ ನದಿ ದಡ ನದಿ ನದಿ. ವೆರಿ ಗುಡ್, ಜ್ವರ ಚಪ್ಪಾಳೆ ಬರಲಿ. ಸೊ ಬನ್ನಿ ಸರ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಕಡೆಯಿಂದ ಒಂದು ಹೆಲ್ತ್ ಕೇರ್ ಕಿಟ್ಟು ಮತ್ತೆ ಮೇಲ್ಕೋಟೆ ಪುಳಿಯೋಗರೆ ನಡೆಯುವಂತ ರನ್ನರ್ಸ್ ಇಬ್ರು. ನೀವು ಬಿಟ್ಟರೆ ನೀವು ಲಾಸ್ಟ್ ಔಟ್ ಆಗಿದೆ ಸರ್. ಥರ್ಡ್ ಪ್ಲೇಸ್. ಬನ್ನಿ ಸರ್, ಬನ್ನಿ. ಮೇಲ್ಕೋಟೆ ಪುಳಿಯೋಗರೆ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಬರ್.